ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಲ್ಲಿನ ಜಡಬಿಳ್ಳೆನ ತೋರಿಸ್ತೀನಿ ಬನ್ನಿ. ಹಾಗೇನೆ ಕಲ್ಲಿನ ಟೀಕಾ ಒಂದು ಕೈಯಲ್ಲೇ ಸ್ಕೆಚ್ ಹಾಕೊಂಡು ಮಾಡಿರುವಂತ ಒಂದು. ಹಾಗೇನೆ ಬನ್ನಿ ಗೋಲ್ಡ್ ರೇಟ್ ಏನಿದೆ ಇವತ್ತು ಅಂತ ಹಾಗೇನೆ ತಿಳಿಸ್ಕೊಡ್ತೀನಿ. ಲಾಸ್ಟ್ ಒಂದು ವಾರದಿಂದ ವಿಡಿಯೋಸ್ ಏನು ಮಾಡೋಕ್ಕಾಗಿರ್ಲಿಲ್ಲ. ಫ್ರೆಂಡ್ಸ್ ಜೊತೆ ನಾನು ಟ್ರಿಪ್ ಹೋಗಿದ್ದೆ ಮಂಗಳೂರು ಕಡೆ, ಚಿಕ್ಕಮಂಗ್ಳೂರು ಸೈಡು. ತುಂಬ ಜಾಲಿ ಫುಲ್ ಜಾಲಿ. ಅದಕ್ಕೋಸ್ಕರನೇ ವಿಡಿಯೋಸ್ ಆಗಿಲ್ಲ. ವಿಡಿಯೋ ಪೂರ್ತಿ ನೋಡಿ, ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅಂತ ತಿಳ್ಕೊಳ್ಳೋಣ. ಗೋಲ್ಡ್ ರೇಟ್ ಅಪ್ಪು ಡೌನು ಆಗ್ತಾ ಇದೆ. ಅದಕ್ಕೆ ನಾವು ಅಪ್ಸೆಟ್ ಆಗಬಾರ್ದು, ಅಪ್ಡೇಟ್ ಆಯ್ತಾ ಇರಬೇಕು. ಯಾಕಂದರೆ ಗೋಲ್ಡ್ ರೇಟು ಜಾಸ್ತಿ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸರ್ 7,900 ರೂಪಾಯಿ ಇದೆ 24 ಕ್ಯಾರೆಟು. 22 ಕ್ಯಾರೆಟ್ ಬಂದು 7,250 ರೂಪಾಯಿ. 250, 240 ಆ ರೇಂಜಲ್ಲೇ ಇರುತ್ತೆ. ಬಂಗಾರ ರೇಟ್ ಬೆಳೆಯೋದು ಕಮ್ಮಿ ಆಗೋದು ಸಾಧಾರಣವಾದ ವಿಷಯ. ಈ ವಿಷಯಕ್ಕೆ ಬಂದರೆ, ವಿಡಿಯೋ ವಿಷಯಕ್ಕೆ ಬಂದರೆ, ಇದು ಕಲ್ಲಿಂದು ಜಡಬಿಳ್ಳೆ ಅಂತ ಮಾಡ್ತಾ ಇರುವಾಗ ಫೋಟೋಸ್ ಮಾಡಿರೋದು ಇವೆಲ್ಲ. ಕಸ್ಟಮರ್ ಇದೇ ಥರ ಡಿಸೈನ್ ಬೇಕು ಅಂತ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿತ್ತು. ಇದು ಮೇಕಿಂಗ್ ವಿಡಿಯೋ ಏನಾದರೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ಮೇಕಿಂಗ್ ವೀಡಿಯೋಸನ್ನು ಮಾಡಿ ಹಾಕ್ತೀನಿ. ಬಟ್ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ, ಬೋರ್ ಹೊಡಿಸ್ತೀನಿ ಅಂತ ತೆಗೆದಿಲ್ಲ, ವಿಡಿಯೋ ಮಾಡಿಲ್ಲ. ಇದು ನೋಡ್ತಾ ಇರ್ಬೋದು, ಫಿನಿಶ್ ಆದಮೇಲೆ ಪಾಲಿಶ್ ಆಗಿರಲಿಲ್ಲ. ಪಾಲಿಶ್ ಆಗೋಕ್ಕೂ ಮುಂಚೆ ತೆಗೆದಿರುವಂಥ ವಿಡಿಯೋ ಇದು. ಡಿಸೈನ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫುಲ್ ರೆಡಿ ಆದಮೇಲೆ ಈ ಥರ ಬಂತು. ಕಲ್ಲೆಲ್ಲ ಫಿಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಡಿಸೈನ್ಸ್ ಯಾರು ಮಾಡ್ಸೋಕ್ಕೆ ಹೋಗಲ್ಲ ಇವಾಗ. ಯಾಕಂದರೆ ಇದು ಓಲ್ಡ್ ಡಿಸೈನು, ಈ ಥರ ಮಾಡಿಸಲ್ಲ, ಎಲ್ಲ ಸಾದಾದೇ ಮಾಡಿಸ್ಕೊತಾರೆ. ಬಟ್ ಇದು ಟ್ರೆಂಡಿಂಗ್ ಬರುತ್ತೆ ಯಾವಾಗ ಒಂದು ದಿವಸ. ಇದು ತುಂಬ ಚೆನ್ನಾಗಿರುತ್ತೆ. ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರು ಏನೂ ಆಗಲ್ಲ. ನೀವು ಹೆಂಗೆ ಹಾಕ್ಕೊಂಡು ಮಲಗಿದ್ರು ಏನು ಮಾಡಿದ್ರು ಏನಾಗಲ್ಲ, ಗಟ್ಟಿಯಾಗಿರುತ್ತೆ. ಒಂಥರ ಸಾಲಿಡ್ ಐಟಮ್ ಅಂತಾರೆ ಗೋಲ್ಡಲ್ಲಿ. ಇದು ಸಾಲಿಡ್ ಐಟಮ್. ಇದು 916 10 ಗ್ರಾಮ್ ತೂಕ ಹೇಳಿದ್ರು. 11 ಚಿಲ್ಲರೆ ಏನೋ ಆಗಿತ್ತು ತೂಕ ಇದು. ಬನ್ನಿ ಹಾಗೇನೆ ನೆಕ್ಸ್ಟ್ ಐಟಮ್ ಬಂದು ಟೀಕಾ ಪೆಂಡೆಂಟ್, ಟೀಕಾ ಡಾಲರ್ ಅಂತ. ಇದು ಕತ್ತಿಗೆ ಅಂಟಿಕೊಂಡಿರುತ್ತಲ್ಲ ಆ ಥರ ಟೀಕಾ ಪೆಂಡೆಂಟ್. ಇದು ಗೋಲ್ಡ್ ಶೀಟು ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಮಾರ್ಕ್ ಹಾಕಿ ಸ್ಕೆಚ್ ಹಾಕಿ ಇದನ್ನು ಡಿಸೈನು ಅದೇ ಥರ ಡಿಸೈನು ಬರಬೇಕು ಅಂತ ಮಾಡೋದು. ಇದು ತುಂಬ ಚೆನ್ನಾಗಿರುತ್ತೆ ಈ ಡಿಸೈನನ್ನು. ಕಸ್ಟಮರೇ ಸೆಲೆಕ್ಟ್ ಮಾಡಿ ಕಳಿಸಿದ್ದು ಈ ಥರ ಡಿಸೈನ್ ಬೇಕು ಅಂತ. ನೋಡಿ ಮಾರ್ಕ್ ಆಗಿಬಿಟ್ಟು ಡ್ರಿಲ್ಲಿಂಗ್ ಆಗಿತ್ತಿದ್ದು. ಅದಾದಮೇಲೆ ನೋಡಿ ಫುಲ್ ರೆಡಿ ಆದಮೇಲೆ ಇದು ಫೋಟೋ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿತ್ತು. ಮಧ್ಯದಲ್ಲಿ ಒಂದು ಗ್ರೀನು, ಸೈಡಲ್ಲೆಲ್ಲ ವೈಟು ಅಮೇರಿಕನ್ ಡೈಮಂಡ್ಸ್, ಜರ್ಕನ್ ಅಂತ ಹೇಳ್ಬೋದು. ಇದನ್ನು ಬ್ರ್ಯಾಂಡ್ ಹೆಸರು, ಕಲ್ಲಿನ ಬ್ರ್ಯಾಂಡ್ ಹೆಸರು ಜರ್ಕನ್ ಸ್ಟೋನ್ಸು. ತುಂಬ ಶೈನಿ ಆಗಿತ್ತು, ತುಂಬ ಕ್ವಾಲಿಟಿ ಕಲ್ಲು. ಕಲ್ಲಿಂದೇ ಒಂದು 2,000 ಆಗಿತ್ತು ಬಿಲ್ಲು. ಕಲ್ಲಿನ ದುಡ್ಡು 2,000 ಆಗಿತ್ತು. ನೀವು ಇದನ್ನು ನೋಡ್ತಾ ಇದ್ರೆ ಕಲ್ಲು ಜನರು ಏನು ಅನ್ಕೊಂಡ್ರೆ ಕಲ್ಲಿನ ತೂಕ ಎಲ್ಲ ಹಾಕ್ತೀರಾ, ನಮಗೆ ಲಾಸ್ ಅಲ್ವಾ ಅಂತ. ಬಟ್ ನೀವು ಸಾದಾದಲ್ಲಿ ಮಾಡಿಸ್ಕೊಂಡ್ರೆ ಕೆಳಗಡೆ ಬೀಡ್ಸ್ ಬರುತ್ತಲ್ಲ, ಆ ಬೀಡ್ಸ್ ಇನ್ನೂ ಇದಕ್ಕಿಂತ ಜಾಸ್ತಿ ಬರುತ್ತೆ. ಯಾಕಂದರೆ ನಾನು ಮಾಡೋನು, ನನಗೆ ಗೊತ್ತು ಯಾವುದು ಎಷ್ಟು ತೂಕ ಬರುತ್ತೆ ಅಂತ. ಇದಕ್ಕಿಂತ ಆ ಬೀಡ್ಸೇ ತೂಕ ಜಾಸ್ತಿ ಬರುತ್ತೆ. ಚಾಲೆಂಜ್ ಮಾಡ್ತೀನಿ, ಬೇಕಿದ್ರೆ ಒಂದು ಯಾವುದಾದ್ರು ಹೊಡೆದು ತೋರಿಸ್ತೀನಿ ಯಾವುದೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ. ಸ್ನೇಹಿತರೆ, ಈ ಥರ ಕಲ್ಲಿನ ಐಟಮ್ಗೆ ವೇಸ್ಟೇಜ್ ಹಾಕೋದಿಲ್ಲ. ಆದರೆ ಆ ಸಾದಾ ಐಟಮ್ಗೆ ಕೆಳಗಡೆ ಬೀಡ್ಸ್ ಇದ್ರೂ ವೇಸ್ಟೇಜ್ ಹಾಕ್ತಾರೆ. ವಿತ್ತು ಕಲ್ಲಿನ ಅದು ಬೀಡ್ಸ್ ತೂಕನೂ ಅವ್ರಿಗೆ ಸೇರುತ್ತೆ. ಆವಾಗ ಏನಾಯಿತು, ಡಬಲ್ ವೇಸ್ಟೇಜ್ ಆಯಿತು ನಿಮಗೆ. ಅದು ಗೊತ್ತಾಗಲ್ಲ. ನೀವು ಮಧ್ಯದಲ್ಲಿ ಇದೇನಾಗುತ್ತೆ, ಲಾಸ್ಟಲ್ಲಿ ಕಲ್ಲಿನ ತೂಕ ಎಲ್ಲ ತೆಗಿತೀವಿ ಅಂತ ನಿಮಗೆ ಲಾಸ್ ಅನಿಸುತ್ತೆ. ಬಟ್ ಅದು ಫಸ್ಟಲ್ಲೇ ನಿಮಗೆ ವೇಸ್ಟೇಜು ಬಿದ್ದಿರುತ್ತೆ, ಕಲ್ಲಿನ ಬೀಡ್ಸ್ ತೂಕನೂ ಬಿದ್ದಿರುತ್ತೆ. ಅವಾಗ ಡಬಲ್ ಲಾಸ್ ಅಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ. ನೀವು ಲಾಸ್ ಆಗಬಾರ್ದು ಅಂತಾನೆ ಈ ಥರ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನೀವು ಕಲ್ಲಿಂದಾದರೂ ಮಾಡಿಸ್ಕೊಳ್ಳಿ, ಇಲ್ಲ ಬೀಡ್ಸ್ ಆದರೂ ಮಾಡಿಸ್ಕೊಳ್ಳಿ, ಯಾವುದಾದ್ರೂ ಮಾಡಿಸ್ಕೊಳ್ಳಿ. ಕಲ್ಲು ಆಗಲಿ ಬೀಡ್ಸ್ ಆಗಲಿ ಕಮ್ಮಿ ಬೀಡ್ಸ್ ಇರೋದು ಮಾಡಿಸ್ಕೊಂಡಿರಿ. ಅವಾಗ ನಿಮ್ಗೆ ಲಾಸ್ ಆಗದಿರ ಇರುತ್ತೆ. ಲಾಸ್ಟ್ ದಿನ ಯಾವತ್ತೋ ಒಂದು ದಿವಸ ಮಾರಿದಾಗ ನಿಮಗೆ ಗೊತ್ತಾಗುತ್ತೆ. ಫೈನಲ್ ಆಗಿ ಹೇಳೋದೇನೆಂದರೆ, ಬಂಗಾರದ ಒಡವೆ ಮಾಡಿಸ್ಕೊಂಡ್ರೆ ಸಂತೋಷ ಕೊಡುತ್ತೆ. ಅದು ಮನೆಯಲ್ಲಿದ್ದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.
ಸರ್ ಇದ್ರ ತೂಕ ಎಷ್ಟು ಹೇಳೋದಂತ ಮರ್ತೆ. ಇದ್ರ ತೂಕ ಹೇಳಿದ್ರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಕಸ್ಟಮರ್ ಹೇಳಿದ್ದು ತೂಕ ಬಂದು 16 ಗ್ರಾಮು, ಆದರೆ ಇದ್ರ ತೂಕ ಆಗಿರೋದು ಬಂದು 19 ಗ್ರಾಮ್ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ತೂಕ ಜಾಸ್ತಿ ಆಗುತ್ತೆ ಅಂತ. ಆದರೂ ನೋಡೋಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು. ಹೇಳಿದ್ನಲ್ಲ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರು ಏನೂ ಆಗಲ್ಲ, ಅದೇ ಥರನೇ ಇರುತ್ತೆ. ಗಟ್ಟಿ ಸಾಲಿಡ್ ಐಟಮ್ ಅಂದರೆ ನಾನು ಮರ್ತೆ ಅಂತ ನೀವು ಮರಿಬೇಡಿ. ಅದೇ ಲೈಕು, ಶೇರು, ಕಾಮೆಂಟು ಅವೆಲ್ಲ ಮಾಡ್ತಾಯಿರಿ, ಆರೋಗ್ಯಕ್ಕೆ ಒಳ್ಳೆಯದು. ಪ್ಲೀಸ್ ಮಾಡಿಬಿಡಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನನ್ನ ಇಂಟ್ರಡಕ್ಷನ್ ವಿಡಿಯೋ, ನಾನು ಯಾವ ರೀತಿ ಬಂಗಾರದ ಕೆಲಸ ಕಲ್ತಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ ಮಾಡಿದ್ದೀನಿ. ಆ ವಿಡಿಯೋನು ನೋಡಿ. ತುಂಬ